ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸಿದ್ಧಾರ್ಥ್ ಎಲ್ಲ ಹೋಗೋಕ್ಕೆ ಅಂತ ಕಾರ್ ಡ್ರೈವಿಂಗ್ ಮಾಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ದೀಪು ಅಡ್ಡ ಬಂದು ಟ್ರಾಫಿಕ್ ಪೊಲೀಸ್ ಡ್ರೆಸ್ ಹಾಕ್ಕೊಂಡು ನಿಂತ್ಕೋತಾಳೆ. ಬಂದುಬಿಟ್ಟು, ಏನು ದೀಪು ಪುಟ್ಟ ನೀನು ನನ್ನ ಕಾರ್ನೇ ಅಡ್ಡ ಹಾಕ್ತಿದ್ಯಾ ಅಂದಾಗ, ನಾನು ನಿನ್ನ ಫ್ರೆಂಡಲ್ಲ, ಇವಾಗ ಟ್ರಾಫಿಕ್ ಪೊಲೀಸ್ ಅಂದಾಗ, ಓ ಹೌದಾ, ಸಾರಿ ಮೇಡಮ್, ಆಯಿತಾ, ಏನು ಮೇಡಮ್ ನಮ್ಮನ್ನು ನಿಲ್ಲಿಸಿದ್ದು, ನಮ್ಮ ಗಾಡಿ ಯಾಕೆ ಅಡ್ಡ ಹಾಕಿದ್ದೀರಾ ಅಂತ ಅಂದಾಗ, ಅಲ್ಲ ನೀವು ಸೀಟ್ ಬೆಲ್ಟೇ ಹಾಕಿದ್ರಾ ಇಲ್ವಾ ಅಂದಾಗ, ಇಲ್ಲ ಮೇಡಮ್ ನಾನು ಹಾಕಿದ್ದೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಸರಿ, ಓಕೆ, ವೆರಿ ಗುಡ್, ಆಯಿತಾ, ನೀವೇನಾದರೂ ಫೋನಲ್ಲಿ ಮಾತಾಡ್ತಿದ್ರಾ ಅಂತ ಕೇಳ್ತಾ ಇರಬೇಕಾದ್ರೆ, ಇಲ್ಲ ಮೇಡಮ್ ಅಂಥದ್ದೆಲ್ಲ ನಾನು ಮಾಡಲ್ಲ, ರೂಲ್ಸ್ ಎಲ್ಲ ನಾನು ಫಾಲೋ ಮಾಡ್ತೀನಿ ಮೇಡಮ್ ಅನ್ಬೇಕಾದ್ರೆ, ವೆರಿ ಗುಡ್, ಹೀಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೋಡಿ, ರೆಡ್ ಲೈಟ್ ಬಂದಿದೆ, ನೀವು ಮುಂದೆ ಹೋಗೋಕ್ಕಾಗಲ್ಲ, ಗ್ರೀನ್ ಲೈಟ್ ಬರೋವರೆಗೂ ವೆಯ್ಟ್ ಮಾಡಬೇಕು ಅಂದಾಗ, ಮೇಡಮ್ ಗ್ರೀನ್ ಲೈಟ್ ಯಾವಾಗ ಬರುತ್ತೆ ಅಂತ ಸಿದ್ದು ಕೇಳ್ತಾ ಇರಬೇಕಾದ್ರೆ, ನಾನು ನಿಮ್ಮ ಜೊತೆ ಮಾತಾಡಿ ಮುಗಿದ್ಮೇಲೆ ಗ್ರೀನ್ ಲೈಟ್ ಬರುತ್ತೆ ಅಂದಾಗ, ಓಕೆ ಮೇಡಮ್ ನೀವು ಹೇಳೋವರೆಗೂ ನಾವು ಇಲ್ಲೇ ನಿಂತ್ಕೋತೀವಿ ಅಂದ್ಬಿಟ್ಟು, ಅಲ್ಲ ಮೇಡಮ್ ಟ್ರಾಫಿಕ್ ಪೊಲೀಸ್ ಅಂತ ಅಂತೀರಾ, ನನ್ನ ಗಾಡಿ ನಂಬರ್ನೇ ನೋಟ್ ಮಾಡ್ಕೊಳ್ಳಿಲ್ಲ ಅಂತ ಕೇಳಬೇಕಾದ್ರೆ, ಅಲ್ಲ ಫ್ರೆಂಡ್ ನಿನಗೆ ತುಂಬ ಕೆಲಸ ಇದೆ, ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟೊತ್ತಿನಲ್ಲಿ, ಅದು ಒಬ್ಬರೇ ಜುಮ್ ಅಂತ ಹೋಗ್ತಾ ಇದ್ದೀರಾ, ನಾನು ಬೆಳಗಿಂದ ನೋಡೇ ಇಲ್ಲ ನಿಮ್ಮನ್ನು ಅಂದಾಗ, ಎಲ್ಲೋ ಹೊರಗಡೆ ಕೆಲಸ ಇದೆ ಪುಟ್ಟ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ಶಾರದೆ ಬಂದು ಹೇಳ್ತಾ ಇರ್ತಾಳೆ, ಎಷ್ಟು ಸಲ ಹೇಳಿದ್ದೀನಿ ದೀಪು ನಿನಗೆ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಬಾರ್ದು ಅಂತ ಹೇಳಿದರು, ಅದನ್ನೇ ತಪ್ಪು ಮಾಡ್ತಿದ್ದೀಯಲ್ಲ ಅನ್ಬೇಕಾದ್ರೆ, ಸಾರಿ ಅಮ್ಮ, ಸಾರಿ ಫ್ರೆಂಡ್ ಅಂತ ಹೇಳ್ತಾ ಇರ್ತಾಳೆ. ಇರಲಿ ಬಿಡಿ ಪರವಾಗಿಲ್ಲ, ಚಿಕ್ಕ ಮಗು ಅಲ್ವಾ, ಇದೆಲ್ಲ ನಾವೇ ತಾನೇ ಸಂಪ್ರದಾಯ ಮಾಡ್ಕೊಂಡಿರೋದು ಅಂದಾಗ, ದೀಪು ಪುಟ್ಟ ನಾಳೆ ನಿನಗೆ ಸ್ಕೂಲ್ ಇದೆ ಅಲ್ವಾ, ಹೋಮ್ವರ್ಕು ಸಹ ಮಾಡಿಲ್ಲ, ನೀನು ಮಾಡ್ಕೊ ಹೋಗಮ್ಮ ಅಂತ ಕಳಿಸ್ತಾಳೆ. ಈ ಕಡೆ ದೀಪು ಪುಟ್ಟ ಹೋದ್ಮೇಲೆ ಒಂದು ನಿಮಿಷ ಅಂತ ಸಿದ್ದು ಹತ್ರ ಮಾತಾಡ್ತಿರ್ತಾಳೆ. ಅಲ್ಲ ಸರ್, ನಿಮಗೆ CO ಪೋಸ್ಟನ್ನ ಕೊಟ್ಟರು ಸಹ ನೀವು ಯಾಕೆ ಒಪ್ಕೊಳ್ಳಿಲ್ಲ, ನಿಮ್ದೇನು ತಪ್ಪಿಲ್ಲ ಅಂತ ಮನೆಯವ್ರಿಗೆಲ್ಲ ಪ್ರೂಫ್ ಮಾಡಿದ್ರಲ್ಲ ಅನ್ಬೇಕಾದ್ರೆ, ಆ ಥರ ಏನಿಲ್ಲ ಆಯಿತಾ, ನಂಬಿಕೆ ಅನ್ನೋದು ಒಂದು ಕನ್ನಡಿ ಥರ, ಅದನ್ನು ನಾನು ಉಳಿಸ್ಕೋಬೇಕು, ಅದಕ್ಕೋಸ್ಕರ ಈ ಥರ ಮಾಡಿದೆ, ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಆದರೂ ನೀವು ಈ ಥರ ಮಾಡಬಾರ್ದಿತ್ತು ಅನ್ಬೇಕಾದ್ರೆ, ಏನಿಲ್ಲ ಆಯಿತಾ, ನನಗೇನು ಬೇಜಾರಿಲ್ಲ, ಲ್ಯಾಪ್ಟಾಪ್ ಕಳೆದೋಗಿದ್ದಕ್ಕೂ ನಿಮ್ಮ ವಿಷಯಕ್ಕೂ ಯಾವುದು ಸಂಬಂಧ ಇಲ್ಲ, ಇದು ನನ್ನ ಓನ್ ಡಿಸಿಷನ್ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಶಾರದನು ಸಹ ಇನ್ನೂ ಮಾತಾಡೋಕೆ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸೌಂಡ್ ಮಾಡಿಕೊಂಡು ಕಾರ್ ತೊಗೊಂಡು ಈ ಕಡೆ ಜ್ಯೋತಿಕಾ ಬಂದೇ ಬಿಡ್ತಾಳೆ. ಬಂದ ತಕ್ಷಣ ಮತ್ತೆ ಶಾರದಾ ಮತ್ತು ಸಿದ್ದುನ ನೋಡ್ಬಿಟ್ಟು ತುಂಬ ಕೋಪ ಮಾಡ್ಕೋತಾ ಇರ್ತಾಳೆ. ಆಗ ತನ್ನ ಪಾಡಿಗೆ ತಾನು ಶಾರದಾ ಸಿದ್ದು ಮುಖ ನೋಡಿಕೊಂಡು ಹೊರಟೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ಧಾರ್ಥ ಸಹ ಹೊರಗಡೆ ಹೋಗ್ತಿರ್ಬೇಕಾದ್ರೆ, ನಿಲ್ಲು ಸಿದ್ದು ಎಲ್ಲಿಗೆ ಹೋಗ್ತಿದ್ದೀಯ ಅಂತ ಜ್ಯೋತಿಕಾ ಕೇಳಬೇಕಾದ್ರೆ, ನನಗೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಿದ್ದೀನಿ, ಸ್ವಲ್ಪ ಲೇಟ್ ಆಗುತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ತನ್ನ ಪಾಡಿಗೆ ತಾನು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾನೆ. ಈ ಕಡೆ ಜ್ಯೋತಿಕಾ ತುಂಬ ಕೋಪ ಮಾಡಿಕೊಂಡು ಒಳಗಡೆ ಬರ್ತಾ ಇರ್ತಾಳೆ. ಅಲ್ಲಿಗೆ ಪಾರಿಜಾತ ಬಂದು, ಏನು ಗೋಲ್ಡಿ ನೀನು ಹೇಳ್ತಾ ಇದೆಯಾ, ಹೇಳೋದೆಲ್ಲ ನಿಜನ ಅಂದಾಗ, ಹೌದು ಅವಳು ಬೇರೆ ಬಂದಿದ್ಲು, ಜೊತೆಗೆ ಇಲ್ಲಿ ಸಿದ್ದು ಜೊತೆ ಮಾತಾಡ್ತಾ ಇದ್ಲು, ನನಗೆ ಎಷ್ಟು ಇರಿಟೇಟ್ ಮಾಡ್ತಿದ್ದಾಳೆ ಅಂದಾಗ, ನಾನು ಏನು ಮಾಡಲಿ, ಯಾವಾಗಲೂ ಒಳ್ಳೆ ಅಯಸ್ಕಾಂತ ಥರ ಯಾವಾಗಲೂ ಸಹ ಅಂಟ್ಕೊಂಡೇ ಇರ್ತಾನೆ ಅವ್ರ ಜೊತೆ, ಈ ಸಿದ್ದುಗೆ ಅರ್ಥನೇ ಆಗಲ್ಲ, ನಿನ್ನ ಮೇಲೆ ಏನೋ ಅನುಮಾನ ಪಡಲಿಲ್ಲ ತಾನೆ ಶಾರದಾ ಅಲ್ಲಿಗೆ ಬಂದ ಮೇಲೆ ಫುಡ್ ಡೆಲಿವರಿ ಮಾಡೋಕ್ಕೆ ಬಂದಿದ್ಲು ಅಂತಿದೆಯಲ್ಲ, ಅಲ್ಲೇನೋ ಅವಳಿಗೆ ಅನುಮಾನ ಬರಲಿಲ್ವಾ ಅಂತ ಕೇಳ್ತಾ ಇರ್ತಾಳೆ. ಇಲ್ಲ ಗ್ರಾನಿ, ಅನುಮಾನ ಬಂದಿಲ್ಲ ಅಂತ ಅನಿಸುತ್ತೆ ಅನ್ಬೇಕಾದ್ರೆ, ಒಳ್ಳೇದಾಯಿತು ಬಿಡು ಆಯಿತಾ, ಅವಳಿಗೆ ಅನುಮಾನ ಬರ್ದಲೇ ಇರೋದು ತುಂಬ ಒಳ್ಳೇದಾಯಿತು, ಆ ಶನಿ ಅಂತವಳು ಹೊರಗಡೆ ಹೋದರೆ ಅಷ್ಟೇ ಸಾಕು ಆಯಿತಾ, ಆದಷ್ಟು ಬೇಗ ಮಾಸ್ಟರ್ ಪ್ಲ್ಯಾನ್ ಮಾಡಿಬಿಟ್ಟು ನಾವು ಅವಳನ್ನು ಹೊರಗಡೆ ಹೋಗಿಸ್ಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಎಸ್ ಗ್ರಾನಿ ನೀವು ಹೇಳೋದು ಕರೆಕ್ಟು ಆಯಿತಾ, ಅವಳನ್ನ ಮನೆ ಬಿಟ್ಟು ಆದಷ್ಟು ಬೇಗ ಓಡಿಸ್ಬೇಕು, ಇಲ್ಲ ಅಂತ ಅಂದರೆ ಸಿದ್ದುಗೆ ಹತ್ತಿರ ಆಗ್ತಾಳೆ, ಜೊತೆಗೆ ಒಂದಲ್ಲ ಒಂದು ದಿನ ನಾನೇ ಮನೆ ಬಿಟ್ಟು ಹೋಗಬೇಕಾಗುತ್ತೆ, ಆ ಥರ ಮಾಡೋದಂತೂ ಗ್ಯಾರಂಟಿ ಅಂತ ಅಂದಾಗ, ಈ ಕಡೆ ಪಾರಿಜಾತ ಅವಳ ಮಾತನ್ನ ಕೇಳಿ ಶಾಕಾಗಿ ಅವಳ ಮುಖನೇ ನೋಡ್ತಾ ಇರ್ತಾಳೆ. ಈ ಕಡೆ ಮತ್ತೆ ಜ್ಯೋತಿಕಾ ಹೇಳ್ತಿರ್ತಾಳೆ, ನೋಡು ಗ್ರಾನಿ ಮರ್ತುಬಿಟ್ಟಿದೆ, ನಾಳೆ ನಾನು ನೀವು ಹೋಗಿ ಪಾಲಾಕ್ಷ್ ಅವ್ರನ್ನ ಮೀಟ್ ಮಾಡಬೇಕು ಆಯಿತಾ, ಯಾವ ಪ್ಲೇಸು, ಎಲ್ಲಿ ಬರಬೇಕು, ಯಾವ ಟೈಮಿಂಗ್ಸು ಅಂತ ಎಲ್ಲ ಅವ್ರು ಹೇಳ್ತಾರೆ ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ದೀಪು ಪುಟ್ಟ ಔಟ್ ಹೌಸಲ್ಲಿ ಒಬ್ಬಳೇ ಆಟ ಆಡ್ತಾ ಇರಬೇಕಾದ್ರೆ, ಈ ಕಡೆ ಶಾರದಾ ಬಂದುಬಿಟ್ಟು, ಏನು ದೀಪು ಪುಟ್ಟ ಇನ್ನೂ ಮಲಗಿಲ್ವಲ್ಲ, ಟೈಮ್ ಆಗಿದೆ, ಇಲ್ಲ ಅಂದರೆ ನಿದ್ರಾ ದೇವಿಗೆ ಕೋಪ ಬಂದುಬಿಡ್ತಾಳೆ, ನಾಳೆ ಬೆಳಗ್ಗೆ ಆದ್ರೂ ಸಹ ನಮ್ಮ ದೀಪು ಪುಟ್ಟನ್ನು ಎದ್ದಾಳಕ್ಕೆ ಬಿಡಲ್ಲ, ಇವಾಗ ಮಲ್ಕೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಹೋಗಮ್ಮ, ನನಗೆ ನಿದ್ರಾದೇವಿ ನನ್ನ ಕಣ್ಣು ಹತ್ರನೇ ಬರ್ತಾ ಇಲ್ಲ, ನಾನು ಏನು ಮಾಡಲಿ, ಒಂದು ಕೆಲಸ ಮಾಡಮ್ಮ, ನನಗೊಂದು ಚೆನ್ನಾಗಿರೋ ಕತೆ ಹೇಳು ಆಯಿತಾ, ಆವಾಗ ನನ್ನ ಕಣ್ಣು ಹತ್ರನೇ ನಿದ್ರಾದೇವಿ ಬರ್ತಾಳೆ ಅಂದಾಗ, ಹೋಗೋದು ದೀಪು ಪುಟ್ಟ, ನನಗೆ ತುಂಬ ಕೆಲಸ ಇದೆ ಆಯಿತಾ, ಸುಮಿತ್ರಮ್ಮನ ಮನೇಲಿ ಇನ್ನೂ ಹಿಟ್ಟು ರುಬ್ಬಬೇಕು, ಹಾಗೆ ಪಾತ್ರೆ ತೊಳಿಬೇಕು, ತುಂಬ ಕೆಲಸ ಇದೆ, ಮಲ್ಕೋ ಪುಟ್ಟ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಮ್ಮ ನಾನು ಮಲಗಲ್ಲ ಆಯಿತಾ, ನೀವು ನನ್ನನ್ನು ಅಮ್ಮನ ಜೊತೆ ಕರ್ಕೊಂಡೋಗಿ ಅಮ್ಮಮ್ಮನ ಮನೆಗೆ ಕರ್ಕೊಂಡೋಗಿ ಅಂತ ಇರಬೇಕಾದ್ರೆ, ಯಾಕೆ ಇವತ್ತು ಇಷ್ಟು ಆಟ ಮಾಡ್ತಿದ್ದೀಯಾ, ಸರಿ ಆಯಿತು ನಾನು ಕತೆ ಹೇಳ್ತೀನಿ, ನೀನು ಬೇಗ ಮಲಗಬೇಕು ಅಂದಾಗ, ಹ್ಞೂ ಆಯಿತು ಅಮ್ಮ ಅಂದಾಗ ತೊಡೆ ಮೇಲೆ ಮಲಸ್ಕೊಂಡು ಹೇಳ್ತಾ ಇರ್ತಾಳೆ, ಒಂದೂರಲ್ಲಿ ಪುಟ್ಟ ರಾಜಕುಮಾರಿ ಇದ್ಲಂತೆ, ಅವಳು ತುಂಬ ಚೂಟಿ ಅಂತೆ, ಅವಳು ಕಂಡ್ರೆ ಮನೆಯವ್ರಿಗೆಲ್ಲರಿಗೂ ಸಹ ತುಂಬ ಇಷ್ಟ ಅಂತೆ ಅಂತ ಹೇಳ್ತಾ ಇರ್ತಾಳೆ.
ಅವಳು ಮುದ್ದಾದ ಮಾತು, ಅವಳು ಆಟ ಆಡೋದು, ಕೀಟ್ಲೆ ಎಲ್ಲವೂ ಸಹ ತುಂಬ ಇಷ್ಟ ಆಗ್ತಿತ್ತಂತೆ. ಆದರೆ ಒಂದಿನ ಆ ಪುಟ್ಟ ರಾಜ್ಕುಮಾರಿನ ಹೊತ್ಕೊಂಡು ಹೋಗೋಕ್ಕೆ ಒಬ್ಬ ದೊಡ್ಡ ರಾಕ್ಷಸ ಬರ್ತಾ ಇದ್ನಂತೆ. ಅಷ್ಟೊತ್ತಿಗೆ ಇಲ್ಲಿ ನರಸಿಂಹ ದೀಪನ ಕಿಡ್ನಾಪ್ ಮಾಡಬೇಕು ಅಂತ ಒಂದು ಕಡೆ ಬೈಕ್ ನಿಲ್ಲಿಸಿ ಮುಖಕ್ಕೆಲ್ಲ ಮಾಸ್ಕ್ ಹಾಕ್ಕೊಂಡು ಈ ಕಡೆ ಗೋಡೆಗಳನ್ನೆಲ್ಲ ದಾಟಿ ಬರ್ತಾ ಇರ್ತಾನೆ. ಈ ಕಡೆ ಶಾರದನೂ ಸಹ ಕತೆ ಇರ್ತಾಳೆ. ಆ ರಾಜ್ಕುಮಾರಿನ ಕರ್ಕೊಂಡು ಹೋಗೋಕ್ಕೆ ಹೊತ್ಕೊಂಡು ಹೋಗೋಕ್ಕೆ ಹಳ್ಳ ಕೊಳ್ಳ ಗೇಟುಗಳನ್ನೆಲ್ಲನೂ ಸಹ ದಾಟಿ ಬರ್ತಾ ಇದ್ದ, ಯಾರಿಗೂ ಕಾಣ್ದಂಗೆ ಬರ್ತಾ ಇದ್ದ ಅಂತ ಹೇಳ್ತಾ ಇರಬೇಕಾದ್ರೆ ಆಲ್ರೆಡಿ ದೀಪು ಪುಟ್ಟ ನಿದ್ದೆಗೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ನರಸಿಂಹನು ಸಹ ಇನ್ನೇನು ಕಿಡ್ನಾಪ್ ಮಾಡೋಕ್ಕೆ ಬರ್ತಾ ಇರ್ತಾನೆ. ಆವಾಗ ದೀಪು ಪುಟ್ಟ ಮಲಗಿದ್ದು ನೋಡಿ ಶಾರದಾ, ಅಯ್ಯೋ ಪುಟ್ಟ ನಿದ್ದೆ ಮಾಡೇ ಬಿಟ್ಯಾ, ಸರಿ ಆಯಿತು ಅಮ್ಮ ಹೋಗಿ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಿನ್ನ ಹತ್ರ ಬಂದು ಪಾಚಿ ಮಾಡ್ತಾಳೆ ಅಂತ ಹಣೆಗೊಂದು ಮುತ್ತು ಕೊಟ್ಬಿಟ್ಟು ಬೆಡ್ಶೀಟ್ ಎಲ್ಲ ಹೊಚ್ಚಿ ಲೈಟ್ ಆಫ್ ಮಾಡಿ ಈ ಕಡೆ ಸುಮಿತ್ರ ಮನೆಗೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅವಳು ಹೋಗಿದ್ದನ್ನು ನೋಡಿ ನರಸಿಂಹ ಒಳಗಡೆ ಎಂಟ್ರಿ ಕೊಡ್ತಾ ಇರ್ತಾನೆ. ಈ ಕಡೆ ಸಾಂಗ್ ಆಡಿಕೊಂಡು ಹಾಗೆ ಹಾಡು ಹೇಳ್ಕೊಂಡು ಈ ಕಡೆ ಅಕ್ಕಿನ ರುಬ್ತಾ ಇರ್ತಾಳೆ. ಹಾಗೆ ರುಬ್ಬಬೇಕಾದ್ರೆ ಈ ಕಡೆ ಬೆಳಗ್ಗೆ ಗುರುಗಳು ಹೇಳಿದ್ದನ್ನೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾಳೆ. ಕೋಗಿಲೆ ಗೂಡಲ್ಲಿ ಕಾಗೆ ಮೊಟ್ಟೆನ ನೀವು ಸಾಕ್ತಾ ಇದ್ದೀರಾ ಆಯಿತಾ, ಯಾರ್ಯಾರು ಎಲ್ಲೆಲ್ಲಿ ಸೇರಬೇಕೋ ಅಲ್ಲೇ ಸೇರ್ತಾರೆ, ನಿನ್ನ ಹತ್ರ ಆ ದೇವರು ಕಿತ್ಕೊಂಡಿದ್ದನ್ನು ನಿನಗೆ ಕೊಟ್ಟೇ ಕೊಡ್ತಾನೆ ಆಯಿತಾ, ಯಾರ್ಯಾರನ್ನೆಲ್ಲ ಎಲ್ಲೆಲ್ಲಿದೆ ಅಂತ ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ ಮಾತೆಲ್ಲನೂ ಸಹ ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಅಲ್ಲ, ಆ ದಾಸಯ್ಯ ಏನು ಕೇಳಿದ್ರು ಅವರು ನೋಡೋಕ್ಕೆ ಮಹಾಪುರುಷ ಥರ ಇದ್ದಾರೆ, ಆದರೆ ಅವ್ರು ಹೇಳಿದ್ರಲ್ಲಿ ಏನೋ ಅರ್ಥ ಇದೆ, ಆದರೆ ಒಂದೂ ಅರ್ಥ ಆಗ್ತಿಲ್ವಲ್ಲ ಅಂತ ಅಂದ್ಕೊಂಡು ದೋಸೆ ಹಿಟ್ಟನ್ನ ರುಬ್ಬಿಟ್ಟು ಉಪ್ಪು ಹಾಕ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಾರದಾ ಬಂದುಬಿಟ್ಟು, ಅಮ್ಮ ನೀವು ಯಾಕಮ್ಮ ಈ ಕೆಲಸ ಎಲ್ಲ ಮಾಡ್ತಾಯಿದ್ದೀರಾ ಅಂದಾಗ, ಹಾಂ ಬಂದುಬಿಟ್ಲು ಆಯಿತಾ, ನಾವೇನು ಅಡುಗೆ ಮನೆಗೆ ಬರೋಂಗಿಲ್ಲ, ಅಡುಗೆ ಮನೆಗೆ ಬಂದರೆ ಏನಾದರೂ ನೋಟಿಸ್ ಬರುತ್ತಾ ಆಯಿತಾ, ಅಡುಗೆ ಮಾಡೋದೇ ಮರ್ತೋಗ್ಬಿಟ್ಟಿದೆ ಆ ಥರ ಮಾಡ್ತೀಯಾ ಅಂತ ಅಂದಾಗ, ಹಾಗೇನಿಲ್ಲಮ್ಮ ಅಂದ್ಬಿಟ್ಟು, ಅಮ್ಮ ಉಪ್ಪು ಯಾಕಮ್ಮ ಇವಾಗಲೇ ಹಾಕ್ತಿದ್ದೀರಾ ಅಂದಾಗ, ಏನು ಗೊತ್ತಾ, ಈ ಕಡೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಉಪ್ಪು ಹಾಕಿದರೆ ಬೆಳಗ್ಗೆ ಹಿಟ್ಟು ಸ್ವಲ್ಪ ಹುಳಿ ಬಂದಿರುತ್ತೆ, ಬೇಸಿಗೆಗಾಲದಲ್ಲಿ ಹಾಕ್ತಿದ್ರೂ ಸಹ ಚೆನ್ನಾಗಿರುತ್ತೆ, ಬೆಳಗ್ಗೆ ಇದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗರಿ ಗರಿಯಾಗಿ ನಾವು ಮಾಡಿಕೊಂಡು ತಿನ್ಬೋದು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಶಾರದಾ ಹೇಳ್ತಾ ಇರ್ತಾಳೆ, ನೋಡಿ ನಾನು ಅಡುಗೆ ಕೆಲಸ ಮಾಡ್ತಾಯಿದ್ದೀನಿ, ಆದರೆ ಇಷ್ಟು ಚಿಕ್ಕ ವಿಷಯನೂ ನನಗೆ ಒಳ್ಳೆಯದೇ ಇಲ್ಲ ನೋಡಿ, ಅನುಭವದ ಮುಂದೆ ಯಾವ ದೊಡ್ಡ ವಿದ್ಯೆನೂ ಅಲ್ಲ ಅಲ್ವಾ ಅಮ್ಮ ಅಂದಾಗ, ಅಯ್ಯೋ ಸಾಕು ನನ್ನ ಹೊಗಳಿದ್ದು, ಹೋಗಿ ಮಲ್ಕೊ, ಅಮ್ಮಮ್ಮ ಒಬ್ಬಳೇ ಮಲಗಿದ್ದಾನೆ ಅವಳಿಗೆ ಭಯ ಆಗಲ್ವೇನೆ ಹೋಗು ಅಂದಾಗ, ಇದನ್ನೆಲ್ಲ ಕ್ಲೀನ್ ಮಾಡಿ ಹೋಗ್ತೀನಮ್ಮ ಅಂದಾಗ, ಬೇಡ ತಗೋಬ ಆಯಿತಾ, ಈ ಹೆಣ್ಮಕ್ಳ ಕೆಲಸ ಹನುಮಂತನ ಬಾಲ ಇದ್ದಂಗೆ ಮುಗಿಯೋದೇ ಇಲ್ಲ, ಎಲ್ಲ ಕೆಲಸ ಮುಗಿದು ಇನ್ನೇನು ಸೋಫಾ ಮೇಲೆ ಕೂತ್ಕೊಂಡಾಗ ಅಲ್ಲಿ ಧೂಳಿರುತ್ತೆ ಟಿಪಾಯ್ ಮೇಲೆ, ಅಥವಾ ಈ ಕಡೆ ಕಾಫಿ ಗ್ಲಾಸ್ ಇರುತ್ತೆ, ಅಷ್ಟೊತ್ತಿಗೆ ನೋಡಿದರೆ ಇನ್ನೂ ಕೆಲಸನೇ ಮುಗಿಯಲ್ಲ, ಆ ಥರ ನಮ್ಮದು ಹೆಣ್ಮಕ್ಳ ಕಷ್ಟ ಅಂತ ಹೇಳ್ತಾ ಇರ್ತಾಳೆ. ಸರಿ ಅಮ್ಮ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ತೀನಿ ಅಂದಾಗ, ನನ್ನ ಮಾತೇ ಕೇಳಲ್ಲ ಆಯಿತಾ, ಸರಿ ಇಷ್ಟು ಮಾತ್ರ ಕ್ಲೀನ್ ಮಾಡಿ ಹೋಗಿ ಮಲ್ಕೋಬೇಕು ಆಯಿತಾ, ನಾನು ಟಯರ್ಡ್ ಆಗಿದ್ದೀನಿ ಹೋಗಿ ಮಲ್ಕೋತೀನಿ, ಇನ್ನು ಚಿಕ್ಕ ಪುಟ್ಟದ ಕೆಲಸ ಎಲ್ಲ ನಾನೇ ಮಾಡ್ತೀನಿ, ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ, ಹೊರಗಡೆನೂ ದುಡಿತೀಯ ಇಲ್ಲೂ ದುಡಿತೀಯ, ತುಂಬ ಟಯರ್ಡ್ ಆಗುತ್ತೆ ಕಣೆ, ನಿನಗೂ ರೆಸ್ಟ್ ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಮಲ್ಗೋಕ್ಕೆ ಅಂತ ಸುಮಿತ್ರ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇವಳು ಎಲ್ಲ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಪಾರಿಜಾತ ಬಂದಾಗ, ಅಮ್ಮ ಏನಾದರೂ ಬೇಕಿತ್ತು ಅನ್ಬೇಕಾದ್ರೆ, ಹ್ಞೂ ಬೇಕಿತ್ತು, ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕಬೇಕಿತ್ತು ಅಂದಾಗ, ಶಾರದಾ ಮುಖ ನೋಡ್ತಿರ್ಬೇಕಾದ್ರೆ, ಏನು ಮಾಡಲಿ ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕಿದರೆ ಕರ್ಕೊಬರೋಕ್ಕೆ ನಮ್ಮ ಮನೇಲಿ ಜನ ಇದ್ದಾರೆ ಆಯಿತಾ, ನನಗೆ ತುಂಬ ತಲೆನೋವ್ತಿದೆ, ಒಂದು ಕಪ್ಪು ಸ್ಟ್ರಾಂಗ್ ಕಾಫಿ ಬೇಕು ಅಂದಾಗ, ಇವಾಗ ಬೇಕಾ ಅಂದಾಗ, ಏಕೆ ಇವಾಗ ಮಾಡ್ಕೊಡಲ್ವಾ, ಅಪ್ಲಿಕೇಶನ್ ಹಾಕಬೇಕಾ, ನಾಳೆ ತಂದು ಕೊಡ್ತೀಯ ನೀನು, ಅಲ್ಲ ನೀನು ಫ್ರೀ ಇದ್ದಾಗ ನಮಗೆ ಕಾಫಿ ಮಾಡಿಕೊಡ್ತೀಯಾ, ಅಲ್ಲಿವರೆಗೂ ನಾವು ಅಪ್ಲಿಕೇಶನ್ ಹಾಕಿ ಕೂತ್ಕೋಬೇಕಾ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಅಮ್ಮ ರಾತ್ರಿ ಆಗಿದೆಯಲ್ಲ ಅದಕ್ಕೋಸ್ಕರ ಕೇಳಿದೆ ಅಂದಾಗ, ಓಹೋ ತಲೆನೋವಿಗೆ ಹೇಳ್ತೀನಿ ನೋಡಿ, ನಮ್ಮ ಶಾರದಾ ಮೇಡಮ್ ಫ್ರೀ ಆಗಿಲ್ಲ ಆಯಿತಾ, ನಾಳೆ ಬಾ ಅಂತ ಹೇಳ್ತೀನಿ ಅಂದಾಗ, ಹಾಗೆಲ್ಲ ಏನೂ ಬೇಡ ಅಮ್ಮ ತಲೆನೋವ್ತಿದೆಯಾ, ಇರಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಬರ್ತೀನಿ ಅಂತ ಕಾಫಿ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಬೇಗ ಮಾಡ್ಕೊಬಾ, ಇವಾಗಲೇ ಮಾಡ್ಕೊಬತ್ತೀಯ ಅಥವಾ ಮುಂದಿನ ವರ್ಷಕ್ಕೆ ಮಾಡ್ಕೊಬತ್ತೀಯ ಅಂತ ಗೊಣಗೊಣ ಅಂತ ಇರಬೇಕಾದ್ರೆ ಈ ಕಡೆ ಕಾಫಿ ರೆಡಿ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ನರಸಿಂಹ ಡೋರ್ ಓಪನ್ ಇರೋದನ್ನು ನೋಡಿ ಒಳಗಡೆ ಬಂದು ದೀಪು ಪುಟ್ಟನ ಹುಡುಕ್ತಾನೆ. ಅಲ್ಲಿ ಮಂಚದ ಮೇಲೆ ಮಲಗಿರೋ ದೀಪು ಪುಟ್ಟನ ನೋಡ್ತಾ ನಿಂತ್ಕೋತಾನೆ. ಇನ್ನೊಂದು ಕಡೆ ಶಾರದಾ ಕಾಫಿ ಮಾಡಿಕೊಂಡು ತೊಗೊಬಂದು ಕೊಡ್ತಾಳೆ. ಅದನ್ನು ಕುಡಿದ್ಬಿಟ್ಟು ಇದೇನೇ ಕಾಫಿನ ಕಲ್ಗಚ್ಚಿದ್ದಂಗಿದೆ ಅಂದಾಗ, ಹೌದಾ ಮೇಡಮ್ ಕೊಡಿ ಸ್ವಲ್ಪ ಹಾಲು ಸಕ್ಕರೆ ಹಾಕ್ಕೊಬರ್ತೀನಿ ಅಂದಾಗ, ಬೇಡ ಬೇಡ ನೀನು ನಿನ್ನ ಅಡುಗೆನ ಒಂದೂ ಚೆನ್ನಾಗಿರಲ್ಲ, ಈ ಮನೆಯವ್ರು ಮಾತ್ರ ಮೆಚ್ಕೋಬೇಕು, ಅದೇನು ಅಂತ ನಿನ್ನನ್ನು ಇಟ್ಕೊಂಡವರು ಮನೇಲಿ ಗೊತ್ತಿಲ್ಲ ಅಂತ ಗುಣಗುಣ ಅನ್ಕೊಬಿಟ್ಟು ಕಾಫಿ ಕುಡಿತಾಳೆ. ಮೇಡಮ್ ಟೈಮ್ ಆಯಿತು ನಾನು ಹೊರಡ್ತೀನಿ ಅಂದಾಗ, ಎಲ್ಲಿಗೆ ಹೋಗ್ತಿದ್ಯಾ, ನನಗೆ ಅಕ್ಷಿ ಅಂತ ಸೀನ್ಬಿಟ್ಟು ರೂಮೆಲ್ಲ ಗಲೀಜಾಗಿದೆ ಅದನ್ನೆಲ್ಲ ಗುಡಿಸು ಅಂದಾಗ, ಏನು ಇಷ್ಟೊತ್ತಿನಲ್ಲಿ ಗುಡಿಸ್ಬೇಕಾ ಅಂದಾಗ, ಹೌದು ಇನ್ಯಾವಾಗ ಮನೆ ಕೆಲಸದವ್ರಿಗೆ ನೈಟೆಲ್ಲ ಕೆಲಸ ಇದ್ದೇ ಇರುತ್ತೆ ಆಯಿತಾ, ಬಾ ಅನ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಇಲ್ಲ ಮೇಡಮ್ ನನಗೆ ಮಗಳಿದ್ದಾಳೆ, ಅವಳನ್ನ ಒಬ್ಬಳು ಬೇರೆ ಮಲಸಿ ಬಂದಿದ್ದೀನಿ, ಬಿಟ್ಟಿರದೆ ಹೆಚ್ಚು, ಅವಳು ತುಂಬ ಹೆದರ್ಕೋತಾಳೆ ಅಂದಾಗ, ಪ್ರಪಂಚದಲ್ಲಿರೋ ಯಾರಿಗಿಲ್ದಿದ್ದ ಮಗಳು ನಿನಗಿದ್ದಾಳೆ ಅಲ್ವಾ ಅಂದಾಗ, ಆಗಲ್ಲ ಮೇಡಮ್ ಪ್ರಪಂಚದಲ್ಲಿ ಇರೋ ಮಕ್ಕಳಲ್ಲಿ ನನ್ನ ಮಗಳು ಒಬ್ಬಳು ಅಷ್ಟೇ, ನನಗೆ ನನ್ನ ಮಗಳೇ ಇಂಪಾರ್ಟೆಂಟು, ನಾನು ಹೋಗ್ತೀನಿ ಅನ್ಬೇಕಾದ್ರೆ ನಿನಗೆ ತುಂಬ ದಿಮಾಕು ಕಣೆ, ಆಯಿತು ಹೋಗು ಹೋಗು ಅಂತ ಬೈತಾ ಇರ್ತಾಳೆ. ಇನ್ನೊಂದು ಕಡೆ ನರಸಿಂಹ ತನ್ನ ಮಗಳನ್ನ ನೋಡಿ
ಶಾರದಾ ಇವಳು ಯಾವತ್ತಿದ್ರು ನನ್ನ ಮಗಳು ಆಯಿತಾ, ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ದೀಪು ಹತ್ರ ಹೋದಾಗ ದೀಪು ಕಣ್ಬಿಟ್ಟು ನೋಡಿ ಅಮ್ಮ ಅಮ್ಮ ಅಂತ ಕಿರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನರಸಿಂಹ ಬಾಯಿಗೆ ಬಟ್ಟೆ ಕಟ್ಬಿಟ್ಟು ಬಿಗಿಯಾಗಿ ಮಾಡಿಕೊಂಡು ಅವಳನ್ನ ಒತ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಶಾರದನೂ ಸಹ ಬಂದೇ ಬಿಡ್ತಾಳೆ. ಆದರೆ ಶಾರದಾ ಸಡನ್ನಾಗಿ ನರಸಿಂಹನ ನೋಡೋದೇ ಇಲ್ಲ. ಒಳಗಡೆ ಹೋಗಿ ನೋಡಿದಾಗ ದೀಪು ಪುಟ್ಟ ಇರಲ್ಲ. ಆವಾಗ ಓಡಿ ಬರ್ತಾ ಇರಬೇಕಾದ್ರೆ ನರಸಿಂಹ ಅವಳನ್ನ ದೂಕ್ಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.